ಪೂನಾದಲ್ಲಿ ಉಂಟು. ಯಾಕೆ ಪೂನಾಕ್ಕೆ ಹೋಗಬೇಕು? ಯಾಕೆಂದರೆ ಅಲ್ಲಿ ಅಂಥ ಫೆಸಿಲಿಟಿ ಉಂಟು, ಅಂಥ ಟ್ರೈನಿಂಗ್ ಉಂಟು ಸರ್. ಯಾಕೆ ನಮ್ಮ ಮಕ್ಕಳು ಚಿಂತನ್ ಬೆಂಗಳೂರಿಗೆ ಹೋದರು? ಈಗ ಮಂಗಳೂರಲ್ಲಿ 4 ಕ್ಲಬ್ಬಲ್ಲಿ 1 ಕ್ಲಬ್ಬಿಗೆ ಮಾತ್ರ ತೊಂದರೆ, 3 ಕ್ಲಬ್ನವರಿಗೆ ತೊಂದರೆ ಇಲ್ಲ. ಕ್ರಮ ಕೈಗೊಳ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಅವರಾಗೆ ಅವರಷ್ಟಕ್ಕೆ ಅದನ್ನು ಸ್ಟಾಪ್ ಮಾಡಿದರೆ ಒಳ್ಳೆಯದು. ಇದು ಮಂಗಳೂರಿನ ಕ್ರೀಡಾಪಟುಗಳಿಗೆ ನನ್ನಿಂದ ತೊಂದರೆ ಆಗಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಕ್ರೀಡಾಪಟುಗಳಿಗೆ ಬೇಕಾಗಿ ನನ್ನದು ಬಿಸ್ನೆಸ್ಸೇ ಬೇರೆ. ನಮ್ಮದು ಒಬ್ಜೆಕ್ಷನ್ ಖಾಲಿ ತರಬೇತುದಾರರಿಗೆ ಮಾತ್ರ, ಬೇರೆ ಯಾವುದಿಲ್ಲ. ಅದು ಕೂಡ ಯಾರಿಗೂ ಕೂಡ ಯಾವುದೇ ಕ್ಲಬ್ಸ್ನ ತರಬೇತುದಾರರಿಗೆ ಸಹ ಇದಿಲ್ಲ. ಅಲ್ಲಿಯ ಮ್ಯಾನೇಜರ್ ರಮೇಶ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ 3 ಕ್ಲಬ್ಬಿನ ಕಚ್ಚಾಟ ಎಷ್ಟಾಗ್ತಾ ಉಂಟು ಅಂತ ಕೇಳಿದರೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಈ ಪೂಲ್ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಒಂದು ತುರ್ತು ಪತ್ರಿಕಾಗೋಷ್ಠಿಗೆ ಕರೆ ಕೊಟ್ಟು ನಮ್ಮ ಇಲ್ಲಿ ಸೇರಿರುವಂಥ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನಾನು ನವೀನ್, ಎಮ್ಮೆಕೆರೆ ಈಜುಕೊಳದ ನಿರ್ದೇಶಕನಾಗಿರುತ್ತೇನೆ. ಇವತ್ತು ನಮ್ಮ ಎಮ್ಮೆಕೆರೆ ಈಜುಕೊಳದ ಬೆಳವಣಿಗೆ ಮತ್ತು ಸಾರ್ವಜನಿಕರಿಗೆ, ಕ್ರೀಡಾಪಟುಗಳಿಗೆ ಅಲ್ಲಿ ಆಗುವ ಉಪಯೋಗಗಳು ಮತ್ತು ನಮ್ಮ ಹಿತೈಷಿಗಳು ಅಪಪ್ರಚಾರ ಮಾಡುವಂಥ ಕೆಲವು ಮಾಹಿತಿಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಬೇಕೆಂದ ಉದ್ದೇಶದಿಂದ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 2020 ಡಿಸೆಂಬರ್ 1ರಿಂದ ನಾವು ಟೆಂಡರ್ ಮುಖಾಂತರ ಈ ಈಜುಕೊಳವನ್ನು ಒಂದು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾಂತರ 50 ಲಕ್ಷ ಸೆಕ್ಯೂರಿಟಿ ಡೆಪಾಸಿಟ್ ಹಾಗೂ 2,61,000 ಮಾಸಿಕ ಶುಲ್ಕ ಪಾವತಿಯ ದಾಗಿ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮುಖಾಂತರ ನಾವು ಒಪ್ಪಿಗೆಯ ಮೇರೆಗೆ ಈ ಪೂಲನ್ನು ನಡೆಸಿಕೊಂಡು ಬರ್ತಿದ್ದೇವೆ. ಅದರಂತೆಯೇ ಅಲ್ಲಿ ಸಾರ್ವಜನಿಕರಿಗೆ, ಮಕ್ಕಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರವೇಶ ಅವಕಾಶವಿದೆ. ಇಲ್ಲಿ ಈಜು ಗೊತ್ತಿಲ್ಲದವರಿಗೆ ಈಜು ಕಲಿಸುವ ಹಾಗೂ ಕ್ರೀಡಾಪಟುಗಳಿಗೆ ಉನ್ನತ ತರಬೇತಿ ನೀಡುವ ಉದ್ದೇಶದಿಂದ ಲೆವೆಲ್ 1ರಿಂದ ಲೆವೆಲ್ 7ರವರೆಗೆ ಹೈ ಪರ್ಫಾರ್ಮೆನ್ಸ್ ತರಬೇತಿ ನೀಡುವ NIS ತರಬೇತುದಾರರನ್ನು ಕೂಡ ನಿಯೋಜಿಸಿದ್ದೇವೆ. ಅಲ್ಲದೆ ಅಲ್ಲಿರುವ ಮುಖ್ಯ ಈಜುಕೊಳದಲ್ಲಿ 10 ಟ್ರ್ಯಾಕ್ಗಳಿದ್ದು ಅದರಲ್ಲಿ 7 ಟ್ರ್ಯಾಕ್ಗಳನ್ನು ಕ್ರೀಡಾಪಟುಗಳಿಗೆ ಅಂತವೇ ಮೀಸಲಿಟ್ಟಿದ್ದು, 1 ಟ್ರ್ಯಾಕನ್ನು ಲ್ಯಾಬ್ ಸ್ವಿಮ್ಮರ್ಸ್ ಹಾಗೂ 2 ಟ್ರ್ಯಾಕನ್ನು ಸಾರ್ವಜನಿಕರಿಂದ ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದೇವೆ. ಇನ್ನು ಮುಂಬರುವ ದಿನಗಳಲ್ಲಿ ಈಜಾಪಟುಗಳು ಜಾಸ್ತಿ ಆದಂತೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ. ಅಲ್ಲಿ 3 ಪೂಲ್ಗಳಿವೆ. ಒಂದು ಮೇನ್ ಪೂಲ್, ಮತ್ತೊಂದು ಪ್ರಾಕ್ಟೀಸ್ ಪೂಲ್ ಅಂತ. ಆ ಪ್ರಾಕ್ಟೀಸ್ ಪೂಲ್ನಲ್ಲಿ ಈಗ ಪ್ರೆಸೆಂಟ್ ನಾವು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತರಬೇತಿಯನ್ನು ಕೊಡಲು ಮತ್ತು ಈಜಾಡಲು ಅವಕಾಶ ಕೊಟ್ಟಿದ್ದೇವೆ. ಸಣ್ಣ ಪೂಲ್ನಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗೆ ತರಬೇತಿ ಹಾಗೂ ಈಜಾಡಲು ಅವಕಾಶವನ್ನು ಕೊಟ್ಟಿದ್ದೇವೆ. ನಾನು ಇವತ್ತು ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕೆಂದರೆ, ಇವತ್ತು ನಮ್ಮ ವಿರುದ್ಧವಾಗಿ ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಆಗಿರುತ್ತೆ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಷಯ. ನಾನು ಅದರ ಬಗ್ಗೆ ಹೇಳುವುದಾದಂದರೆ, ನಾನು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ಗೆ ನಾನು ಗೌರವವನ್ನು ಕೊಡ್ತಿದ್ದೇನೆ. ಯಾಕೆಂದರೆ ನಾನು ಕೂಡ ಅದರ ಮೆಂಬರ್. ನನಗೆ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಅದರಲ್ಲಿರುವ ಹಾನರೇಬಲ್ ಪ್ರೆಸಿಡೆಂಟ್ ನಮ್ಮ ಧರ್ಮೇಂದ್ರ ಅವರಾಗಲಿ, ನಮ್ಮ ಪ್ರೆಸಿಡೆಂಟ್ ಆದ ಯತೀಶ್ ಬೈಕಂಪಡವರಿಗೆ ಕೂಡ ನನ್ನ ಅಪಾರ ಗೌರವವಿದೆ. ಯಾಕೆಂದರೆ ಅವರು ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತುಂಬ ತೊಡಗಿಸಿಕೊಂಡಿದ್ದವರು, ಅವರು ಒಳ್ಳೆಯ ಮನೋಭಾವನೆ ಇದ್ದವರು. ಆದರೆ ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಅವರು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ನು ದುರ್ಬಳಕೆ ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವನ್ನು ನಾವು ನಿಮಗೆ ತಿಳಿಸ್ತೇವೆ. ಮಂಗಳೂರಿನಲ್ಲಿ ಟೋಟಲ್ 4 ಈಜು ಕ್ಲಬ್ಗಳಿವೆ. ಒಂದು ಜೈ ಹಿಂದ್ ಕ್ಲಬ್ಬು, ಮ್ಯಾಂಗ್ಳೂರ್ ಎಕ್ವಾಟಿಕ್ ಕ್ಲಬ್ಬು, ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬು
V1 ಎಕ್ವಾಟಿಕ್ ಕ್ಲಬ್, ಇದು ಪ್ರಸ್ತುತ ಮಂಗಳೂರಲ್ಲಿರುವ ಒಂದು ಸ್ವಿಮ್ಮಿಂಗ್ ಕ್ಲಬ್ಸ್. ಆ 3 ಕ್ಲಬ್ನವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಜೈನ್ ಕ್ಲಬ್ನವರು ಇದ್ದಾರೆ, ಮ್ಯಾಂಗ್ಳೂರ್ ಎಕ್ವಾಟಿಕ್ ಕ್ಲಬ್ನವರು ಇದ್ದಾರೆ, V1 ಎಕ್ವಾಟಿಕ್ ಕ್ಲಬ್ನವರು ಸಹ ಇದ್ದಾರೆ. ಕೇವಲ ಇದು ಸಮಸ್ಯೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರಿಗೆ ಮಾತ್ರ ಆಗುತ್ತುಂಟು. ಇದು ಅವರ ಸ್ವಂತ ಲಾಭಕ್ಕಾಗಿ, ವೈಯಕ್ತಿಕ ಲಾಭಕ್ಕಾಗಿ ಅಸೋಸಿಯೇಷನನ್ನು ಮುಂದಕ್ಕಿಟ್ಟುಕೊಂಡು ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಾನು ಸಣ್ಣ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. 2024 ಡಿಸೆಂಬರ್ 1ರಲ್ಲಿ ನಮಗೆ ಈ ಪೂಲು ಪೂರ್ಣ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಕೊಟ್ಟಿದ್ದಾಗ, ಆ ಸಮಯದಲ್ಲಿ ಮಂಗಳ ನಮ್ಮ ಲೇಡಿಲ್ನಲ್ಲಿರುವ ಕಾರ್ಪೊರೇಷನ್ ಪೂಲು ನಿರ್ವಹಣೆಗೆ ಬೇಕಾಗಿ, ತಾತ್ಕಾಲಿಕ ನಿರ್ವಹಣೆಗೆ ಬೇಕಾಗಿ ಅದು ಸ್ಥಗಿತವಾಗಿದ್ದು ನಿಂತಿತ್ತು, ಕೆಲಸ ಆಗ್ತಿತ್ತು. ಆ ಸಮಯದಲ್ಲಿ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಹಾಗೂ ಜೈಹಿಂದ್ ಕ್ಲಬ್ಗೂ ಹಾಗೂ ಎಲ್ಲ ಈಜುಪಟುಗಳಿಗೂ ನಮ್ಮ ಎಮ್ಮೆಕೆರೆ ಈಜುಕೊಳದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೆವು. ಯಾಕೆಂದರೆ ಅವರ ಮಕ್ಕಳಿಗೆ ತರಬೇತಿಗೆ ಕೊಡಲಿಕ್ಕೆ ಬೇಕಾಗಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲದೆ ಕಡಿಮೆ ಹಣದಲ್ಲಿ ಕೇವಲ 1,000ವನ್ನು ಪಡೆದುಕೊಂಡು ಅವರಿಗೆ 2 ಗಂಟೆಗಳ ಕಾಲ ಅವರಿಗೆ ಸ್ವಿಮ್ಮಿಂಗ್ ಮಾಡಲು ತರಬೇತಿ ಕೊಡಲು ಅವಕಾಶವನ್ನು ಕೊಟ್ಟಿದ್ದೆವು. ಅದೇ ಪ್ರಕಾರ ಅಲ್ಲಿ ಕಾರ್ಪೊರೇಷನ್ ಪೂಲು ಓಪನ್ ಆದ ಸಮಯದಲ್ಲಿ ನಮ್ಮ ಜೈನ್ ಕ್ಲಬ್ನವರು, ನಾವು ಇನ್ನು ನಮಗೆ ಇದು ದೂರ ಆಗುತ್ತೆ, ನಾವು ನಮ್ಮ ಕಾರ್ಪೊರೇಷನ್ ಪೂಲಲ್ಲಿಯೇ ತರಬೇತಿಯನ್ನು ಕೊಡುತ್ತೇವೆ ಎಂದು ನಮ್ಮ ಹತ್ರ ಒಳ್ಳೆಯ ರೀತಿಯಲ್ಲಿ ಹೋದರು. ಆ ಸಮಯದಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು, ಸರ್ ನಮಗೆ ತರಬೇತಿ ನೀಡಲು ಇಲ್ಲಿ ಒಂದು ಅವಕಾಶ ಕೊಡಿ, ನಮ್ಮ ಮಕ್ಕಳಿಗೆ ಇಲ್ಲಿ ಅವಕಾಶ ಬೇಕು ಅಂತ. ಅದೇ ಪ್ರಕಾರ ನಾವು ಸಾಯಂಕಾಲ 6:30 ಗಂಟೆಯಿಂದ 8 ಗಂಟೆ ತನಕ ಅವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದೆವು. ಬಟ್ ಅವರು ಆ 8 ಗಂಟೆಯನ್ನು ಬಿಟ್ಟು 9 ಗಂಟೆಯ ಮೇಲೂ ಕೂಡ ಅಲ್ಲಿ ನಿಯಮವನ್ನು ಮೀರಿ ಕೂಡ ಟ್ರೈನಿಂಗ್ ಕೊಡ್ತಿದ್ದರು. ಬಟ್ ನಮ್ಮದು ಯಾವುದು ಅಭ್ಯಂತರ ಇರಲಿಲ್ಲ, ನಾವು ಅದಕ್ಕೆ ಕೂಡ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೇವೆ. ನಾವು ಅವರಿಗೆ ತೊಂದರೆಯನ್ನು ಮಾಡದೆ ಅವರಿಗೆ ಟ್ರೈನಿಂಗ್ ಕೊಡಲು ಅವಕಾಶವನ್ನು ಕೊಟ್ಟಿದ್ದೆವು. ಅದಾದ ನಂತರ ಮಾರ್ಚ್ ತಿಂಗಳಲ್ಲಿ ನಾವು ನಮ್ಮಲ್ಲಿರುವ ಒಂದು 80 ಮಕ್ಕಳಿದ್ದಾರೆ ನಮ್ಮ V1 ಎಕ್ವಾ ಸೆಂಟರ್ನಲ್ಲಿ. ಆ 80 ಮಕ್ಕಳ ಒಂದು ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ಗೋಸ್ಕರ ನಾವು ವಿಶ್ವಾಮಿತ್ರ ಅವಾರ್ಡ್ ಪಡೆದಿರುವಂಥ NIS ಕೋಚನ್ನು ನಾವು ಹೊರಗಿನ ರಾಜ್ಯದಿಂದ ಇಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಬೇಕಾಗಿ ತಂದೆವು. ಆ ಸಮಯದಲ್ಲಿ ನಮ್ಮ ಟ್ರೈನರ್ಸ್ನವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಮ್ಮ ಟ್ರೈನಿಂಗ್ಗೆ ತೊಂದರೆ ಆಗದ ಹಾಗೆ ಸಮಯದ ಬದಲಾವಣೆಯನ್ನು ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರ ಹತ್ರ ಕೇಳಿಕೊಂಡೆವು. ನೀವು ನಮ್ಮ ಟೈಮ್ಗೆ ಇಷ್ಟಿಷ್ಟು ಗಂಟೆ ಉಂಟು, ನೀವು 7:30 ಗಂಟೆ ನಂತರ ಮಾಡ್ಬೋದಾ, 7:30 ಗಂಟೆ ನಂತರ ಮಾಡ್ಬೋದಾ ಅಂತ. ಅದಕ್ಕೆ ಅವರು ಹೇಳಿದರು, ಇಲ್ಲ ನಮಗೆ 7:30 ಗಂಟೆ ಆದರೆ ತುಂಬ ಲೇಟ್ ಆಗುತ್ತೆ, ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಮಾಡ್ತೇವೆ ಅಂತೇಳಿ ಅವರು ಕೂಡ ಹೋದರು. ಹೋದ ನಂತರ ಅವರು ನಾವು ಯಾರನ್ನು ಕೂಡ ಹೊರತಬ್ಬಲಿಲ್ಲ. ಅದಕ್ಕೆ ವಿತ್ ಪ್ರೂಫ್ ನಮ್ಮಲ್ಲಿ ಕೂಡ ಉಂಟು. ಅವರಷ್ಟಕ್ಕೆ ಅವರಾಗಿಯೇ ಅಲ್ಲಿಂದ ಹೋಗಿದ್ದಾರೆ. ಮತ್ತು ಇವತ್ತಿನ ದಿವಸ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ ನಾವು ಅವರನ್ನು ಹೊರತಬ್ಬಿದ್ದೇವೆ ಅಂತ. ನಿಜವಾಗಲೂ ನಾವು ಹೊರತಬ್ಬಿಲ್ಲ. ಅದಾದ ನಂತರ ಅವರು ಖಾಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಎದುರು ಬಂದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಮುಖಾಂತರ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ತರಬೇತುದಾರರನ್ನು ಅವಕಾಶ ಕೊಡಬೇಕಾಗಿದ್ದು ಒತ್ತಡ ಹೇರಿದರು. ಅದೇ ಪ್ರಕಾರ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋದ ಮಕ್ಕಳಿಗೆ, ಅರ್ಹ ಮಕ್ಕಳಿಗೆ ನಾವು ಉಚಿತ ಪ್ರವೇಶವನ್ನು ಕೂಡ ಕಲ್ಪಿಸಿದೆವು. ಗೌರ್ಮೆಂಟ್ ಕೊಡಲಿಲ್ಲದ ಕೂಡ ನಾವು ನಮ್ಮಿಂದ ಕೈಯಿಂದ ಉಚಿತ ಪ್ರವೇಶವನ್ನು ಕಲ್ಪಿಸಿದೆವು. ಅದೇ ತಾಂತ್ರಿಕ ಕಾರಣದಿಂದಾಗಿ ತುಂಬ ಸಮಸ್ಯೆ ಇರ್ತದೆ ಅಲ್ಲಿ, ತಾಂತ್ರಿಕ ಕಾರಣಗಳು. ಆ ಕಾರಣದಿಂದಾಗಿ ನಾವು ತರಬೇತುದಾರರಿಗೆ ಅವಕಾಶ ಇಲ್ಲ ಅಂತೂ ಸ್ಪಷ್ಟನೆ ಮಾಡಿದ್ದೆವು. ಆ ಅರ್ಹ ಮಕ್ಕಳಿಗೆ ಬೆಳಿಗ್ಗೆ 7ರಿಂದ 7:45, 8ರಿಂದ 8:45, ಸಾಯಂಕಾಲ 7ರಿಂದ 7:45, 8ರಿಂದ 8:45 4 ಅವಧಿಗಳ ಸಮಯ ಅವರಿಗೆ ಉಚಿತ ಬಂದು ಈಜಾಡಲು ಅಭ್ಯಾಸ ಮಾಡಲು ನಾವು ಅವಕಾಶ ಕಲ್ಪಿಸಿದ್ದೇವೆ. ಆದರೆ ನಮ್ಮ ಮಂಗಳ ಈಜು ಕ್ಲಬ್ನವರು ನಮ್ಮ ಈ ಎಲ್ಲ ಬೇಡಿಕೆಗಳು ಅವರ ಈಡೇರಲಿಲ್ಲ ಎನ್ನುವ ಉದ್ದೇಶದಿಂದ ನಾವು ನಮ್ಮ ಪೂಲ್ನಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ಅದಕ್ಕೆ ನಕಾರಾತ್ಮಕ ವರ್ಡಿಂಗ್ಸನ್ನು ಹೇಳಿಕೊಂಡು ಅಧಿಕಾರಿಗಳಿಗಾಗಲಿ ಜನಸಾಮಾನ್ಯರಿಗೆ ನೀಡುತ್ತಿದ್ದಾರೆ. ಇವತ್ತು ಪ್ರೆಸ್ ಮೀಟಲ್ಲಿ ಕೂಡ ಅಂಥವೇ ಒಂದು ನೆಗೆಟಿವ್ಸ್ ಮತ್ತು ನಮ್ಮ ಬಗ್ಗೆ ಒಂದು ಕೆಟ್ಟ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂದಿದೆ. ಅವರ ಮೇಯ್ನ್ ನಮ್ಮ ಮೇಲೆ ಈಗ ಡಿಫಾಲ್ಟ್ ಅಂತ ಹುಡುಕದಂತೆ ಇದ್ದರೆ, ನಾವು ದೊಡ್ಡ ಪೂಲಲ್ಲಿ ಖಾಲಿ ಕ್ರೀಡಾಪಟುಗಳಿಗೆ ಮಾತ್ರ ಬಿಡಬೇಕು, ಸಾರ್ವಜನಿಕರಿಗೆ ಬಿಡಬಾರ್ದು, ಮಕ್ಕಳಿಗೆ ಬಿಡಬಾರ್ದು, ಅದು ಖಾಲಿ ಕ್ರೀಡಾಪಟುಗಳಿಗೆ ಮಾತ್ರ ಇಡಬೇಕನ್ನೋ ಒಂದು ಪಾಯಿಂಟ್ ಔಟ್ ಮಾಡ್ತಾಯಿದ್ದಾರೆ. ಎರಡನೇದಾಗಿ ನಾವು
ಮಿಡಿಲ್ ಪೂಲ್ ಹೇಳಿದೆ. ಮಿಡಿಲ್ ಪೂಲ್ ನಮ್ಮದು ಅಭ್ಯಾಸ ಪೂಲ್ ಅಂತ ಹೇಳ್ತೇವೆ. ಆ ಅಭ್ಯಾಸ ಪೂಲು ಸರೌಂಡಿಂಗ್ 7 ಫೀಟ್ ಆಳ ಉಂಟು. ಆ ಆಳ ಇದ್ದ ಪೂಲನ್ನು ನಾವು ನಮ್ಮ ಸುರಕ್ಷತೆ ದೃಷ್ಟಿಯಿಂದ 7 ಫೀಟಿಂದ 4 ಫೀಟಿಗೆ ಒಂದು ಟ್ರಾಲಿಯನ್ನು, ಸ್ಟೀಲ್ ಟ್ರಾಲಿಯನ್ನು ಅಳವಡಿಸ್ತಿದ್ದೇವೆ. ಬಟ್ ಅದು ನಾವು ಒಂದು ಇಂಜಿನಿಯರ್ ಆಗಲಿ ಬೇರೆ ಎಲ್ಲ ತಜ್ಞರಿಂದ ಮಾಹಿತಿಗಳನ್ನೆಲ್ಲ ಪಡೆದುಕೊಂಡು ಹಾಗೂ ಸ್ಮಾರ್ಟ್ ಸಿಟಿಯ ಗಮನಕ್ಕೆಲ್ಲ ತಂದುಕೊಂಡು ಈ ಒಂದು ಸುರಕ್ಷತೆಯ ಮೇರೆಗೆ ನಾವು ಆ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದೇವೆ. ಬಟ್ ಅದನ್ನು ಕೂಡ ಅವರು ಈಗ ಒಪೋಸ್ ಮಾಡ್ತಿದ್ದಾರೆ. ಅದು ಆಗಬಾರ್ದಿತ್ತು, ನೀವು ನಮ್ಮ ಪೂಲಿಗೆ ಸ್ಟ್ರಕ್ಚರ್ಗೆ ತೊಂದರೆ ಆಗುತ್ತೆ ಅಂತ. ಬಟ್ ಅದಕ್ಕೆ ಸ್ಟ್ರಕ್ಚರ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಅದೊಂದು ಚಲಿಸುವಂಥ ಮತ್ತು ರಿಮೂವೇಬಲ್ ಅದು ಒಂದು ಟ್ರಾಲಿ ಆಗಿರುತ್ತೆ. ಅದು ಜಸ್ಟ್ ಕೇವಲ ಒಂದು ಪೂಲ್ ಮೇಲೆ ಇಟ್ಟಿರ್ತೇವೆ ಅಷ್ಟೇ. ಇದರ ಬಗ್ಗೆ 28/2/2024 ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅವರು, ಈವನ್ ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇತರ ನಮ್ಮ ಮಂಗಳೂರಿನ ಈಜು ಸಂಸ್ಥೆಯ ಎಲ್ಲ ಕ್ಲಬ್ಸ್ನ ಕೋಚಸ್ನವರು ಹಾಗೂ ಪ್ರೆಸಿಡೆಂಟ್ ಸೆಕ್ರೆಟರಿ ಅವರು ಇದರ ಬಗ್ಗೆ ಧ್ವನಿಯನ್ನು ಎತ್ತಿಕ್ಕಿದ್ರು. ಇದು ಒಂದು 7 ಫೀಟ್ನ ಪೂಲು ಯಾರಿಗೆ ಕೂಡ ಯೂಸ್ ಇಲ್ಲದ ಹಾಗೆ ಮಾಡಿದ್ದಾರೆ. ಇದರಲ್ಲಿ ಅಭ್ಯಾಸ ಮಾಡಲು ಆಗೋದಿಲ್ಲ, ಪ್ಲಸ್ ಸಾರ್ವಜನಿಕರಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಧ್ವನಿಯನ್ನೆತ್ತು ಅದಕ್ಕೆ ಸಲಹಾ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ, ಕಡಿಮೆ ಮಾಡಬೇಕನ್ನೋ ಉಂಟು. ಅದೇ ರೀತಿ ಸಾರ್ವಜನಿಕರ ಮತ್ತು ಮಕ್ಕಳ ಹಿತದೃಷ್ಟಿಯ ಸುರಕ್ಷತೆಯನ್ನು ನೋಡಿಕೊಂಡು ನಾವು ಏಪ್ರಿಲ್ ಮೇ ತಿಂಗಳ ಸಮಯದಲ್ಲಿ ಸ್ಮಾರ್ಟ್ ಸಿಟಿಯವರ ಗಮನಕ್ಕೆ ತಂದು ಆ ಕಾರ್ಯವನ್ನು ಮಾಡುತ್ತಿದ್ದೇವೆ. ಬಟ್ ಅದಕ್ಕೆ ಕೂಡ ಅವರು ಒಪೋಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಪ್ರಾಕ್ಟೀಸ್ ಪೂಲ್ಗೆ ಯಾವುದೇ ಒಂದು ಫಿನಾ ರೂಲ್ಸ್ ಅಂತ ಇರೋದಿಲ್ಲ. ನಮಗೆ ಮೇಯ್ನ್ ಪೂಲಿಗೆ ಮಾತ್ರ ಫಿನಾ ರೂಲ್ಸ್ ಇರುತ್ತೆ. ಪ್ರಾಕ್ಟೀಸ್ ಪೂಲಿಗೆ ಯಾವುದೇ ಫಿನಾ ರೂಲ್ಸ್ ಇಲ್ಲ. ಅದನ್ನೆಲ್ಲ ನೋಡಿಕೊಂಡೇ ನಾವು ಇವತ್ತು ಆ ಪೂಲ್ನ ಒಂದು ಟ್ರಾಲಿಯನ್ನು ಮಾಡಿರುತ್ತೇವೆ. ಮತ್ತು ಅವರದ್ದು ನಮ್ಮ ಬಗ್ಗೆ ಅಪಪ್ರಚಾರ ಏನೆಂದರೆ, ಅವರು ಮಾರ್ಚ್ ತಿಂಗಳಲ್ಲಿ ಹೊರಗೆ ಬಂದ ಕೂಡಲೇ ಮೊದಲನೇ ಪತ್ರಿಕೆಯಲ್ಲಿ ನಾವು 1,000 ಫೀಸ್ ತಗೊಳ್ತಿದ್ದದ್ದು ಅವರಿಗೆ, ಅವರು ನಮಗೆ 3,000 ರಿಂದ 4,000 ಫೀಸ್ ಕೇಳ್ತಿದ್ದಾರೆ ಅಂತ ಹೇಳಿ ಮೊದಲ ಪತ್ರಿಕೆಯಲ್ಲಿ ಅವರು ಸ್ಪಷ್ಟನೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿಗೆ ಕೇವಲ 1,000 ರೂಪಾಯಿಯನ್ನು ಪಡೆದುಕೊಂಡಿದ್ದದು, ಅದರ ರಸೀದಿ ಕೂಡ ನಮ್ಮಲ್ಲಿ ಉಂಟು. ಆದರೆ ಅವರು ಅಲ್ಲಿಗೆ ಬರುವ ಮಕ್ಕಳುಂಟು, ಅವರು ಕರ್ಕೊಂಡು ಬರುವ ಮಕ್ಕಳಿಂದ 3,000 ರಿಂದ 4,000 ತೆಗೊಳ್ತಿದ್ದರು ಅನ್ನುವ ಮಾಹಿತಿ ಕೂಡ ನಮಗೆ ಅವರ ಪೇರೆಂಟಿಂದವೇ ಬಂದಿದೆ. ಎರಡನೇ ಪೇಪರಲ್ಲಿ ಬಂದದ್ದು ಅವರ ಸುಳ್ಳು ಮಾಹಿತಿ ಏನೆಂದರೆ, ನಮ್ಮ ಇಲ್ಲಿ ಇರುವ ಒಂದು ಒಳ್ಳೆಯ ಸ್ವಿಮ್ಮರ್, ಆ್ಯಕ್ಚುಲಿ ನಮಗೆ ಅವನ ಬಗ್ಗೆ ಮಾತಾಡಲಿಕ್ಕೆ ಕೂಡ ಹೆಮ್ಮೆ ಉಂಟು, ಚಿಂತನ್ ಶೆಟ್ಟಿ ನಮ್ಮ ಮಂಗಳೂರಿನೊಂದು ಒಳ್ಳೆ ಸ್ವಿಮ್ಮರ್ಸ್. ನಾವು ಯಾವಾಗ ಕೂಡ ಅವನಿಗೆ ನಮ್ಮ ಎಮ್ಮೆಕೆರೆ ಪೂಲಲ್ಲಿ ಬಂದು ಸ್ವಿಮ್ ಮಾಡಲು ನಮ್ಮ ಅವಕಾಶವಿದೆ. ಅಂಥ ಒಂದು ಸ್ವಿಮ್ಮರ್ಸ್ ಹೈ ಪರ್ಫಾರ್ಮೆನ್ಸಿಗೆ ಬೇಕಾಗಿ ಬ್ಯಾಂಗ್ಳೂರಿಗೆ ಡಿಸೆಂಬರ್ನಲ್ಲಿ ಸಮಯದಲ್ಲಿ ಲಕ್ಷನ್ ಎಂಬ ಸಂಸ್ಥೆಗೆ ಸೇರಿದ್ದಾರೆ. ಆದರೆ ಇವರು ಮಾರ್ಚ್ ತಿಂಗಳಲ್ಲಿ ಪೇಪರಲ್ಲಿ ಹಾಕಿದ್ದಾರೆ ಚಿಂತನ್ ಶೆಟ್ಟಿಯನ್ನು ಹೊರಗೆ ಹಾಕಿದ್ದಾರೆ ಅಂತ. ನಾವು ಹೊರಗೆ ಹಾಕಿಲ್ಲ, ಎರಡನೇ ಸುಳ್ಳು. ಮೂರನೇದು, ಪತ್ರಿಕೆಯಲ್ಲಿ 38 ರಾಜ್ಯ ಮತ್ತು ರಾಷ್ಟ್ರ ಈಜು ಪಟುಗಳನ್ನು ನಾವು ಹೊರಗೆ ಹಾಕಿದ್ದೇವೆ, ಅವರಿಗೆ ಅನ್ಯಾಯ ಮಾಡಿದ್ದೇವೆ ಎಂದು ಒಂದು ಸುಳ್ಳು ಮಾಹಿತಿಯನ್ನು ಹಾಕಿದರು. ಆ 36 ಮಕ್ಕಳು ಕೊಟ್ಟದರಲ್ಲಿ 14 ಮಕ್ಕಳು ಮಾತ್ರ ನಮ್ಮಲ್ಲಿಗೆ ಎಮ್ಮೆಕೆರೆ ಸ್ವಿಮ್ಮಿಂಗ್ ಪೂಲ್ಗೆ ಬರುತ್ತಿದ್ದ ಮಕ್ಕಳು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿಂದ ಬರ್ತಿದ್ದ 14 ಮಕ್ಕಳು ಮಾತ್ರ. 6 ಮಕ್ಕಳು ಜೈಂದ್ ಕ್ಲಬ್ನಿಂದ, 11 ಮಕ್ಕಳು ಪುತ್ತೂರು ಅಕ್ವಾಟಿಕ್ ಕ್ಲಬ್ನಿಂದ, ಉಳಿದ ಮಕ್ಕಳು ವಿವನ್ ಅಕ್ಕ ಸೆಂಟರ್ನಿಂದ ಮಕ್ಕಳ ಹೆಸರನ್ನು ನಮಗೆ ಕೊಟ್ಟಿದ್ದಾರೆ. ಬಟ್ ಅವರು ಕೊಟ್ಟಿರುವ ಹೆಸರಲ್ಲಿ ಕೇವಲ 14 ಮಕ್ಕಳು ಮಾತ್ರ ನಮ್ಮ ಎಮ್ಮೆಕೆರೆ ಪೂಲನ್ನು ಬಂದು ಉಪಯೋಗಿಸುತ್ತಿದ್ದರು. ಅದರಲ್ಲಿ ಕೂಡ ರಾಜ್ಯ ಮತ್ತು ರಾಷ್ಟ್ರ ಹೋದ ಮಕ್ಕಳು ಕೇವಲ 9 ಮಕ್ಕಳು ಮಾತ್ರ ಇದ್ದರು. ಇದೆಲ್ಲ ಅವರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರಿಗೆ ಉಚಿತ ಕೊಡಬೇಕು, ತರಬೇತಿಗೆ ಅವಕಾಶ ಕೊಡಬೇಕು ಎನ್ನುವ ಕೆಲವು ಬೇಡಿಕೆಗಳು ಈಡೇರಿದಾಗ ಅವರು ಮಾರ್ಚಿನಿಂದ ನಾವು ಇಲ್ಲಿವರೆಗೆ ನಾವು ಏನೆಲ್ಲ ಕಾರ್ಯಕೆಲಸ ಮಾಡ್ತಿದ್ದೇವೆ ಅದಕ್ಕೆಲ್ಲ ಒಂದು CID ಜನಗಳನ್ನೆಲ್ಲ ಬಿಟ್ಟು ನಮಗೆ ತೊಂದರೆ ಕೊಡುವಂಥ ಮತ್ತು ನಮ್ಮ ಸಂಸ್ಥೆಯ ಹೆಸರು ಮತ್ತು ಜಿಲ್ಲೆಯ ಒಂದು ಅಷ್ಟು ದೊಡ್ಡ ಒಂದು 24-25 ಕೋಟಿಯ ಅಷ್ಟು ದೊಡ್ಡ ಪೂಲನ್ನು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರ ಹೆಸರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿ ನಮ್ಮ ಅಧಿಕಾರಿಗಳಿಗೆ ಕೂಡ ಒತ್ತಡ ಆಗ್ತಿದ್ದಾರೆ, ರಾಜಕೀಯದವರಿಗೆ ಕೂಡ ಒತ್ತಡ ಆಗ್ತಿದ್ದಾರೆ. ಇದರ ಉದ್ದೇಶ ನಾನು ಕ್ಲಿಯರ್ ಆಗಿ ಹೇಳ್ತೇನೆ, ಅವರಿಗೆ ಅಲ್ಲಿ ಫ್ರೀ ಕೊಡಬೇಕು. ಅವರು ಮಕ್ಕಳಿಂದ 30 ಮಕ್ಕಳು 40 ಮಕ್ಕಳು ಹೆಸರು ಕೊಟ್ಟಿದ್ದಾರೆ, 30-40 ಮಕ್ಕಳನ್ನು ಅಲ್ಲಿ ತರ್ತಾರೆ. ಅವರ ಹತ್ರ 3,000-4,000 ಫೀಸ್ ತಗೊಳ್ತಾರೆ. 3,000 ತಗೊಂಡ್ರೆ ಕೂಡ 40 ಮಕ್ಕಳಿಗೆ 1,20,000 ಆಗ್ತದೆ. ಅವರು ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಿದ್ದಾರೆ. ಆದರೆ
ಅದನ್ನೆಲ್ಲ ಕೊಂಡೋಗೋ ರೀತಿ ರೂಟ್ಸ್ ಬೇರೆ ಉಂಟು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ನಾನು ಅವರ ಲೆಟರ್ಸನ್ನು ನಾನು ಕೊಡ್ಬೋದು. ಆ ಲೆಟರಲ್ಲಿ ಸ್ಟಾರ್ಟಿಂಗ್ ಇದ್ದದ್ದು ಒಂದೇ ಒಂದು ಮಾತು: ನಮ್ಮ ಜಿಲ್ಲೆಯ ಮಕ್ಕಳಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಹೋದ ಮಕ್ಕಳಿಗೆ ಉಚಿತ ಕೊಡಬೇಕು, ಪ್ಲಸ್ ಅಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ. ಎಲ್ಲಿ ಕೂಡ ಅವರ ತರಬೇತಿಗೆ ಅವಕಾಶ ಕೊಡಬೇಕಂತ ಯಾವುದೇ ಒಂದು ಮಿನಿಸ್ಟರಿಗೆ ಕೊಡುವಾಗಲಿ ಯಾವುದೇ ಒಂದು ಅಧಿಕಾರಿಗೆ ಕೊಡೋರ ಲೆಟರಲ್ಲಿ ಇರಲಿಲ್ಲ. ಯಾವತ್ತು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತೇವೆ, ಪ್ರವೇಶವನ್ನು ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿದ ಕೂಡಲೇ ಅದರೊಟ್ಟಿಗೆ ತರಬೇತುದಾರರನ್ನು ಕೊಡಬೇಕೆನ್ನುವ ಬೇಡಿಕೆಯನ್ನು ಇಟ್ಕೊಂಡು ಈಗ ಹೋಗ್ತಿದ್ದಾರೆ. ಕರೆಕ್ಟ್ ಸರ್. ಅಲ್ಲ, ಅದಕ್ಕೆ ನಾನು ಎಗ್ರಿ ಇದ್ದೇನೆ ಸರ್. ಅವರು ಹೇಳೋದ್ರಲ್ಲಿ ಒಂದು ಕಡೆಯಲ್ಲಿ ಅದು ಸತ್ಯ ಇರ್ಬೋದು, ಸತ್ಯವೇ. ಆದರೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದ ಆ ಒಂದು ಫೆಸಿಲಿಟಿ ಇರುವ, ಇವನ್ ನಾನು ಹೇಳಬೇಕಾದ್ರೆ ಒಂದು ಇಂಡಿಯಾದಲ್ಲಿ ಒಂದು 10ನೇ ಪ್ಲೇಸ್ನ ಒಳಗಿರುವಂಥ ಒಂದು ಈಜುಕೊಳ ನಮ್ಮ ಮಂಗಳೂರಿಗೆ ತಂದು ಕೊಟ್ಟಿದ್ದಾರೆ. ಈಗ ಅಂಥದ್ದು ಲೆವೆಲ್ನ ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ ಕೊಡುವಂಥ ಕೋಚಸ್ನವರು ಅಲ್ಲಿ ಇದ್ದದ್ದರಿಂದ ಆ ಥರದ ಟ್ರೈನಿಂಗ್ ಸಿಗುತ್ತೆ ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯದಿಂದ ಖೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆದ ಮಕ್ಕಳು, ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಷನ್ ಆದ ಮಕ್ಕಳು ಕೂಡ ಬಂದು ಇಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ನಾಳಿನ ದಿವಸ ಏಷ್ಯನ್ ಗೇಮ್ಸ್ಗೆ ನಮ್ಮ ಎಮ್ಮೆಕೆರೆ ಸ್ವಿಮ್ಮಿಂಗ್ ಪೂಲಿಂದ ಹೋದರೆ ಅದು ನಮ್ಮ ಎಮ್ಮೆಕೆರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ಸರ್. ಈಗ ಯಾವುದು, ಈಗ ನಮ್ಮದೇ ಮಕ್ಕಳು ಒಂದು ಮೆರೈನ್ ಅಂತ ಉಂಟು, ಪೂನಾದಲ್ಲಿ ಉಂಟು. ಯಾಕೆ ಪೂನಾಕ್ಕೆ ಹೋಗಬೇಕು? ಯಾಕೆಂದರೆ ಅಲ್ಲಿ ಅಂಥ ಫೆಸಿಲಿಟಿ ಉಂಟು, ಅಂಥ ಟ್ರೈನಿಂಗ್ ಉಂಟು ಸರ್. ಯಾಕೆ ನಮ್ಮ ಮಕ್ಕಳು ಚಿಂತನ್ ಬೆಂಗಳೂರಿಗೆ ಹೋದರು? ಈಗ ಬೆಂಗಳೂರು ಹೆಸರಲ್ಲಿ ಇಳಿತಿದ್ದಾನೆ. ಅಂಥದ್ರಲ್ಲಿ ನಾವು ಅಂಥ ಕೋಚನ್ನು ಇಲ್ಲಿ ತಂದು ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಟ್ರೈನಿಂಗ್ ಮಾಡಿಕೊಂಡು ಅವರು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ಮಾಡಿದರೆ ಏನುಂಟು? ಇಲ್ಲದ್ರೆ ಆ ಮಕ್ಕಳು ಅದನ್ನು ಉಪಯೋಗ ಪಡೆದರೆ ಏನುಂಟು? ಆ ಮಕ್ಕಳು ಬಂದ್ರಿಂದ ನಮ್ಮ ಮಕ್ಕಳು ಕೂಡ ಬೆಳವಣಿಗೆ ಆಗುತ್ತೆ ಸರ್. ಈಗ ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ಈಗ ಪ್ರಸ್ತುತ ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪದಕ ಪಡೆದಂಥ 7 ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಿದ್ದೇವೆ. ಹಾಗೂ ಅಧಿಕೃತವಾಗಿ ಯಾವುದೇ ಒಂದು ತರಬೇತಿಗೆ ನಾವು ಫ್ರೀ ಅಂತ ಕೊಡಲಿಲ್ಲ. ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು, ಇಲ್ಲದ್ರೆ ಯಾವುದೇ ಒಂದು ಫೈನಾನ್ಷಿಯಲ್ ಸಮಸ್ಯೆ ಇದ್ದಂಥ ಕೆಲವು ಬಡ ಈಜುಪಟುಗಳಿದ್ದಾರೆ, ಅವರಿಗೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಸೈಡಿಂದ ಫ್ರೀಯಾಗಿ ಕೊಡ್ತಿದ್ದೇವೆ. ಅಂಥ ಹೆಸರನ್ನು ನಾವು ಹೇಳಲಿಕ್ಕೆ ಕೂಡ ಇಚ್ಛೆ ಪಡೋದಿಲ್ಲ. ತುಂಬ ಮಕ್ಕಳು ಅಂಥ ಮಕ್ಕಳು ಇದ್ದಾರೆ, ಅವರಿಗೆ ಕೊಡ್ತಿದ್ದೆ. ಮತ್ತು ಎಫೋರ್ಟೇಬಲ್ ಇದ್ದವರಿಗೆ ನಾವು ಕೊಡ್ತಾ ಇಲ್ಲ. ಯಾಕೆಂದರೆ ಹೇಳಿದೆ ಸರ್, ನಾವು ಆ ಲೆವೆಲ್ ಕೋಚಸನ್ನು ಇಲ್ಲಿ ತಂದು ಟ್ರೈನಿಂಗ್ ಮಾಡ್ತಿದ್ದೇವೆ. ಅದೇ ಬ್ಯಾಂಗ್ಳೂರಿಗೆ ಹೋಗಿ ನಾವು ಅಂಥ ಟ್ರೈನಿಂಗ್ ತೊಗೊಳ್ಬೇಕಾದ್ರೆ ಮಿನಿಮಮ್ 40,000 to 50,000 ರೂಪೀಸ್ ಖರ್ಚಾಗುತ್ತೆ. ಅಲ್ಲಿ ಅಕಾಮಡೇಷನ್, ಫೀಸ್, ಫುಡ್ಡು, ಜಿಮ್ ಎಲ್ಲ ಸೇರಿಕೊಂಡು 40,000 to 50,000. ಈವನ್ ನನ್ನ ಮಗುವೆ ಒಂದು ಟೈಮಲ್ಲಿ ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ ಮಾಡ್ತಿದ್ದು. ಅಲ್ಲದೆ ಈಗ ಮಂಗಳೂರಿಂದವೇ ಅಲಿಸ್ಟಾರ್ ರೇಗೋ ಅಂತ ಇದ್ದಾನೆ, ಅವ ಕೂಡ ಖೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆದ ಹುಡುಗ. ಅವ ಆ್ಯಕ್ಚುಲಿ ಜನವರಿ ನಂತರ ಬ್ಯಾಂಗ್ಳೂರಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು. ಮ್ಯಾಂಗ್ಳೂರು ಅಕ್ವಾಟಿಕ್ ಕ್ಲಬ್ನ ಪ್ರೆಸಿಡೆಂಟ್ ಆದ ನಮ್ಮ ನಾಗೇಂದ್ರ ಅವರ ಮಗ ಸಾತ್ವಿಕ್ ಅಂತ, ಅವ ಕೂಡ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಅವನನ್ನು ಕೂಡ ಅವರು ಬ್ಯಾಂಗ್ಳೂರಿಗೆ ಕೊಡುವಂಥ ಸನ್ನಿವೇಶ ಇತ್ತು. ಈಗ ತುಂಬ ಮಕ್ಕಳು ಇದೇ ರೀತಿ ಆ ಲೆವೆಲ್ಗೆ ಬಂದ ನಂತರ ಟ್ರೈನಿಂಗ್ ಬೇಕಾದರೆ ಬ್ಯಾಂಗ್ಳೂರಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಬಟ್ ಆ ಪರಿಸ್ಥಿತಿ ಈಗ ಇಲ್ಲ, ಮಂಗಳೂರಿನಲ್ಲಿಯೇ ಉಂಟು. ಮತ್ತೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದೆ, ಈಗ ಮಂಗಳೂರಲ್ಲಿ 4 ಕ್ಲಬ್ಬಲ್ಲಿ ಒಂದು ಕ್ಲಬ್ಬಿಗೆ ಮಾತ್ರ ತೊಂದರೆ, 3 ಕ್ಲಬ್ನವರಿಗೆ ತೊಂದರೆ ಇಲ್ಲ. 3 ಕ್ಲಬ್ನವರು ಸಹ ಹೇಳ್ತಿದ್ದಾರೆ, ಒಟ್ಟಿಗೆ ಬಂದು ನಮ್ಮ ಹತ್ರ ಹೇಳ್ತಿದ್ದಾರೆ, ಸರ್ ನಮಗೆ ಈ ಲೆವೆಲ್ನ ಟ್ರೈನಿಂಗ್ಸ್, ಈ ಲೆವೆಲ್ನ ಕೋಚಸನ್ನು ನೀವು ತಂದು ಕೊಟ್ಟಿದ್ದೀರಿ. ನಮ್ಮ ಒಂದು ಲೆವೆಲ್ ಬಂದ ನಂತರ ನಾವು ಮಕ್ಕಳನ್ನು ಇನ್ನು ಬ್ಯಾಂಗ್ಳೂರು ಕಳಿಸಬೇಕಂತಿಲ್ಲ, ಯಾವ್ಯಾವ ಕ್ಲಬ್ಬಿಗೆ ಕಳಿಸಿ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತಿಲ್ಲ, ನಿಮ್ಮಲ್ಲಿ ಕಳಿಸಿ ಎಮ್ಮೆಕೆರೆ ಪೂಲಿಂದವೇ ರೆಪ್ರೆಸೆಂಟ್ ಮಾಡಬೇಕು ಸರ್. ಈಗ ಇದು ಜೈನ್ ಕ್ಲಬ್ನ ಪ್ರೆಸಿಡೆಂಟ್ ಅವರು ರಾಮಕೃಷ್ಣ ಅಂತ, ಇವರು ಮ್ಯಾಂಗ್ಳೂರ್ ಅಕ್ವಾಟಿಕ್ ಕ್ಲಬ್ನ ನಾಗೇಂದ್ರ ಅವರು ವಿವನ್ ಲೆಕ್ಕ ಸೆಂಟರ್ 3 ಟೈಮು ಇಲ್ಲೇ ಇದೆ. ಪಬ್ಲಿಸಿಟಿ ನಾವು ಹೆಸರು ತೆಗಿಲಿಕ್ಕೆ ಆಗೋದಿಲ್ಲ. ಒಂದು 5-6 ಜನಕ್ಕೆ ಉಂಟು. ಅಲ್ಲ, ಮುಂದಕ್ಕೆ ನನಗೆ ಸಮಸ್ಯೆ ಆದರೆ ಸರ್ ನಾನು ಅಂಥದ್ದೇ ಒಂದು ಕ್ರಮ ಕೈಗೊಳ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಅವರಷ್ಟಕ್ಕೆ ಅದನ್ನು ಸ್ಟಾಪ್ ಮಾಡಿದರೆ ಒಳ್ಳೆಯದು. ಮತ್ತೊಂದು ನಾನು ಹೇಳ್ತೇನೆ, ನನಗೆ ಯಾವುದೇ ಒಂದು ಮಂಗಳೂರಿನ ಕ್ರೀಡಾಪಟುಗಳಿಗೆ ನನ್ನಿಂದ ತೊಂದರೆ ಆಗಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಕ್ರೀಡಾಪಟುಗಳಿಗೆ ಬೇಕಾಗಿ ನನ್ನದು ಬಿಸ್ನೆಸ್ಸೇ ಬೇರೆ. ಬಟ್ ನನ್ನ ಮಗ ಕೂಡ ಒಂದು ಸ್ವಿಮ್ಮರ್. ಮಂಗಳೂರಿನಲ್ಲಿ ಒಂದು ಆ ಲೆವೆಲ್ನ ಸ್ವಿಮ್ಮಿಂಗ್ ಬೇಕು ಎನ್ನೋ ಉದ್ದೇಶದಿಂದ ನಾವು ಈ ಈಜುಕೊಳವನ್ನು ಟೆಂಡರ್ ಮುಖಾಂತರ ಪಡ್ಕೊಂಡಿದ್ದೇವೆ. ಇಲ್ಲದಿದ್ದರೆ ಟೆಂಡರ್ 7 ವರ್ಷ ಪಡ್ಕೊಂಡಿದ್ದೇವೆ. ಈಗ ಪ್ರಸ್ತುತ ನಮಗೆ 11 ಲಕ್ಷ ತನಕ ಖರ್ಚುಂಟು. ಅದರಲ್ಲಿ ನಮಗೆ 4 ರಿಂದ 5 ಲಕ್ಷ ಕಲೆಕ್ಷನ್ ಬರ್ತಾ ಇರೋದು. ಯಾವುದು ಇದರಲ್ಲಿ ನಾವು ಎಷ್ಟು ಕೈಯಿಂದ ಹಾಕ್ಕೊಂಡು ಮಾಡ್ತಿದ್ದೇವಂತ ಅದು ನಮಗೆ ಮಾತ್ರ ಗೊತ್ತು. ಆದರೆ ನಮ್ಮದು ನೇರ ಉದ್ದೇಶ ಏನಂತ ಹೇಳಿದರೆ 2-3 ವರ್ಷದಲ್ಲಿ ನಮಗೆ ಆ ಲೆವೆಲ್ ಸೆಂಟರ್ ಆಗಬೇಕು. ಬ್ಯಾಂಗ್ಳೂರಿನಲ್ಲಿ ಒಂದು ಪ್ರತಿಷ್ಠಿತ ಈಜುಕೊಳ ಉಂಟು, ಬಸವನಗುಡಿಗೆ ಅಂತ. ಅದೇ ರೀತಿ ನಮ್ಮ ಒಂದು ಮಂಗಳೂರಿನ ಒಂದು
ಈ ದೊಡ್ಡ ಈಜುಕೊಳವು ಕೂಡ ಆ ನಿಟ್ಟಿನಲ್ಲಿ ನಡೆಯಬೇಕೆನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಿದ್ದೇವೆ. ಇಲ್ಲಿ ಯಾವುದೇ ಒಂದು ನಮ್ಮ ಜಿಲ್ಲೆಯ ಯಾವುದೇ ಮಕ್ಕಳು ಬಂದರೆ ಸಹ ನಾವು ಅವರನ್ನು ಹೊರತಪ್ಪುವುದಿಲ್ಲ. ಅವರು ಅಲ್ಲಿ ಆ ಲೆವೆಲ್ನ ಕೋಚಿಂಗ್ ಉಂಟು, ಅಲ್ಲಿ ಬಂದು ಟ್ರೈನಿಂಗ್ ಮಾಡ್ಬೋದು, ಇಲ್ಲಾದರೆ ಅಭ್ಯಾಸಕ್ಕಾಗಿ ಸಹ ಅವ್ರು ಬಂದು ಮಾಡಿ ಹೋಗ್ಬೋದು. ನಮ್ಮದು ಅದೇ ಮಾತ್ರ ಸರ್. ಅದು ಯಾಕಂತ ಹೇಳಿದರೆ, ನಿನ್ನೆ ನಮ್ಮಲ್ಲಿ ಒಂದು ವಿಷಯ ಆಯಿತು. ನಮ್ಮ ಎಮ್ಮೆಕೆರೆ ಪೂಲಲ್ಲಿ, ನಮ್ಮ LOCS ಪೂಲ್ನಲ್ಲಿಯೇ ಒಬ್ಬ ಕೋಚ್ ಇದ್ದ, LTS ಕಳಿಸುವ. ಅವ ಒಂದು ಮಗುವನ್ನು ಹಿಡ್ಕೊಂಡು ಬರ್ತಿದ್ದ ಅಲ್ಲಿ ನಮ್ಮ ಪೂಲಿಗೆ. ನಾನು ಅವನಿಗೆ ನಮ್ಮ ಕೋಚ್ ಅಲ್ಲ, ತೊಂದರೆ ಇಲ್ಲ, ಫ್ರೀ ಹೋಗಲಿ ಅಂತ ಬಿಡ್ತಿದ್ದೆ. ಅವ ಒಂದು ಮಗುವನ್ನು ಇಟ್ಕೊಂಡು ಬಂದ. ಮಗುವಿಗೆ ಖಾಲಿ ಟಿಕೆಟ್ ತೆಗ್ದ, 80 ರೂಪಾಯಿ ಟಿಕೆಟ್ ತೆಗ್ದ. ಒಳಗೆ ಹೋಗಿ 1 ಗಂಟೆ ಸ್ವಿಮ್ಮಿಂಗ್ ಮಾಡ್ತಿದ್ದರು. ಮತ್ತೆ ನೋಡುವಾಗ ಆ ಮಗುವಿನ ಪೇರೆಂಟಿಂದ ಅವ 1,000 ರೂಪಾಯಿ ತಗೊಳ್ತಿದ್ದಾನೆ ಪರ್ ಸೆಷನ್. ಅದು ನಾವು ಅವರಿಗೆ ತರಬೇತಿಗೆ ಕೊಟ್ಟ ಕೂಡಲೇ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂತೆ. ಈಗ ತರಬೇತಿ ಕೊಡುವವರು ಸರ್, ಅಲ್ಲಿ ಬಂದು ಫ್ರೀ ತರಬೇತಿ ಯಾರು ಕೊಡುವವರಿಲ್ಲ. ಅವರು 3,000 4,000 ಫೀಸ್ ಕಲೆಕ್ಷನ್ ಮಾಡಬೇಕಾದ್ರೆ 40 ಮಕ್ಕಳು ಬಂದರೆ 3,000 ತಗೊಂಡ್ರೆ ಸಹ 1,20,000 ಆಗುತ್ತೆ. ಕೋಚಸ್ನವರಿಗೆ 20-30,000 ಕೊಟ್ಟರೆ ಸಹ ಕ್ಲಬ್ಬಿನವರಿಗೆ ಅಷ್ಟು ಉಳಿತದೆ. ಅದು ಸರ್. ಮತ್ತೊಂದು ಅಂತ ಹೇಳಿದರೆ, ಮೊನ್ನೆ ಅವರೊಂದು 35-40 ಮಕ್ಕಳಿದ್ದೇನೆ ಹೆಸರು ಕೊಟ್ಟಿದ್ದರು. ಅದರಲ್ಲಿ 12 ತರಬೇತುದಾರರ ಹೆಸರು ಕೊಟ್ಟಿದ್ದಾರೆ. ಪ್ಲಸ್ ಔಟ್ಸೈಡಲ್ಲಿ ಮಂಗಳೂರಿಂದ ನುರಿತ ತರಬೇತರು ತುಂಬ ಇದ್ದಾರೆ. ನಮ್ಮ ಹತ್ರ ಸಹ ಕೇಳುವವರಿದ್ದಾರೆ, ಸರ್ ನಮಗೆ ಅಲ್ಲಿ ಟ್ರೈನಿಂಗ್ಗೆ ಅವಕಾಶ ಉಂಟಾ, ನಾವು ಮಕ್ಕಳನ್ನು ಇಟ್ಕೊಂಡು ಬರ್ಬೋದು ಅಂತ ಕೇಳ್ತಿದ್ದಾರೆ. ಹಾಗೆಯೇ ಎಲ್ಲರೂ ಕೂಡ ಅಲ್ಲಿ ಬಂದು ತರಬೇತಿ ಕೊಟ್ಟು ಹೋಗುವುದಂತ ಹೇಳಿದರೆ ಅದಕ್ಕೆ ಅರ್ಥವೇ ಇಲ್ಲದಾಯ್ತಲ್ಲ. ನನಗೆ ಸಹ ಸ್ವಿಮ್ಮಿಂಗ್ ಕೋಚಿಂಗ್ ಬರ್ತದೆ, ನನ್ನ ಮಗ ಸಹ ನ್ಯಾಷನಲ್ ಸ್ವಿಮ್ಮರ್ ಇದ್ದಾರೆ. ನಾಳೆ ನನಗೆ ಟ್ರೈನಿಂಗ್ ಮಾಡಬೇಕಿದೆ, ಫ್ರೀ ಪೂಲ್ ಅಲ್ಲ ಹೇಳಿದರೆ. ನಮ್ಮದು ಒಬ್ಜೆಕ್ಷನ್ ಖಾಲಿ ತರಬೇತುದಾರರಿಗೆ ಮಾತ್ರ, ಅದು ನಡೀತದ, ಬೇರೆ ಯಾವುದಿಲ್ಲ. ಅದು ಕೂಡ ಯಾರಿಗೂ ಕೂಡ ಯಾವುದೇ ಕ್ಲಬ್ಸ್ನ ತರಬೇತುದಾರರಿಗೆ ಸಹ ಇದಿಲ್ಲ. ಅದು ಕೂಡ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೇನೆ, ಇನ್ನು ಮೀಡಿಯಾದ ಎದುರು ಹೇಳ್ತಿದ್ದೇನೆ. ನಾನು ಅಧಿಕೃತವಾಗಿ ಮಾತ್ರ ಹೇಳ್ತಿದ್ದೇನೆ, ಬಿಟ್ಟರೆ ಕೊಡೋದಿಲ್ಲ ಅಂತೇಳಿ. ಯಾವುದೇ ಒಂದು ನಮ್ಮ ಕ್ಲಬ್ಬಿನವರು ಅವರ ಈಗ ಮಂಗಳ ಪೂಲ್ ಕ್ಲೋಸ್ ಆಗಲಿ, ಇಲ್ಲಾಂದರೆ ಬೇರೆ ಯಾವುದೇ ಸಮಸ್ಯೆ ಇದ್ದ ಸಮಯದಲ್ಲಿ ನನ್ನ ಹತ್ರ ಬಂದು ನಾವು 1 ಗಂಟೆ ಯೂಸ್ ಮಾಡ್ಬೋದಾ, 2 ಗಂಟೆ ಯೂಸ್ ಮಾಡಬೇಕಂತ ಕೇಳಿದರೆ ನಾನು 100% ಕೊಡ್ತೇನೆ. ನಂದು ಯಾವುದೇ ಅಲ್ಲಿ ಅಭ್ಯಂತರ ಇರುವುದಿಲ್ಲ. ಈಜುಕೊಳದಲ್ಲಿ ಮೀಸಲಾತಿ ಇರಬೇಕು ಅಂತ ಹೇಳುವಂಥದ್ದು. ಇಲ್ಲಿ ನನಗೆ ಯಾರಿಗೆಲ್ಲ ಫ್ರೀ ಕೊಟ್ಟಿಲ್ಲ, ಮತ್ತು ಫ್ರೀ ಕೊಟ್ಟಿದ್ದಾರೆ ಎಂಬ ಗೊಂದಲ. ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕೀಗ. ಈಗ ಯಾವುದೇ ಈಜುಕೊಳದಲ್ಲಿ, ನಮ್ಮ ಮಹಾನಗರ ಪಾಲಿಕೆ ಈಜುಕೊಳದಲ್ಲಿ ಯಾವ ತರಬೇತುದಾರರಿಗೆ ಸಹ ಪರ್ಮಿಷನ್ ಇಲ್ಲದೆ ಕೋಚಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮೊದಲಾಗಿ ಯಾವುದು ಕ್ಲಬ್ಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಕ್ಲಬ್ಗಳು ಬೇರೆ ಕೋಚ್ಗಳನ್ನು ನೇಮಕ ಮಾಡಿಕೊಂಡ್ರೆ ಆ ಕೋಚ್ಗಳ ಮೇಲೆ ಕಾರ್ಪೊರೇಷನಿಗೆ ಒಂದು ಕೋಚಿಗೆ 1,500 ಕಟ್ಟಬೇಕು ವರ್ಷಕ್ಕೆ. ಸುಮ್ಮನೆ ಬರುವುದಿಲ್ಲ ಅದು ಪರವಾನಿಗೆ, 1 ವರ್ಷಕ್ಕೆ ಪರವಾನಿಗೆ ಕೊಡ್ತಾರೆ. ಅದು ಹಣದಲ್ಲಿ, ಏನು ಫ್ರೀ ಇಲ್ಲ. ಇದು ನಾನು ಪ್ರಾರಂಭ ಮಾಡಿದ್ದು 1989ರಲ್ಲಿ. 89ರಲ್ಲಿ ಪ್ರಾರಂಭ ಮಾಡುವಾಗಲೂ ಇದೇ ಕಥೆ ಇತ್ತು. ಅದು ಈಗಲೂ ನಡೀತಾ ಇದೆ. ಈಗ ಪ್ರತಿಯೊಂದು ಈಜು ಕ್ಲಬ್ಬಿನ ತರಬೇತುದಾರರು ವರ್ಷಕ್ಕೆ ಸೀನಿಯರ್ ಕೋಚ್ ಆದರೆ 2,500, ಜೂನಿಯರ್ ಕೋಚ್ ಆದರೆ 1,500 ಮಹಾನಗರ ಪಾಲಿಕೆಗೆ ಕಟ್ಟಬೇಕು. ಇಲ್ಲಿಗೆ ಅಲ್ಲಿ ಕಾರ್ಪೊರೇಷನಲ್ಲಿ ಅದು ಕಟ್ಟಿದರೆ ಮಾತ್ರ ನಿಮಗೆ ಕೋಚಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇದೆ. ಅದು ಸಹ ಸಂಬಂಧಪಟ್ಟ ಒಳಗಿನ ಕೋಚ್ ಕ್ಲಬ್ಗಳಿಗೆ ಮಾತ್ರ, 3 ಕ್ಲಬ್ಗಳಿಗೆ ಮಾತ್ರ. ಹೊರಗಿನವರಿಗೆ ಯಾರಿಗೆ ಸಹ ಅಲ್ಲಿ ಅವಕಾಶ ಇಲ್ಲ. ಈಗ ನಾನು ವಿವನ್ ಅಕ್ಕ ಸೆಂಟರ್ನವರಲ್ಲಿ ಹೋಗಿ ಕೇಳಿದರೆ ನಮಗೆ ಅವಕಾಶ ಇಲ್ಲ, ಮಹಾನಗರ ಪಾಲಿಕೆಯಲ್ಲಿ ಇಲ್ಲ. ಮತ್ತೆ ಈಗ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಫಾರ್ಮ್ ಆಗುವಾಗ 4 to 5 ಈಗೊಂದು ನಮ್ಮ ಸೀಸನ್ ಟೈಮಲ್ಲಿ ಒಂದು 6-7 ಲ್ಯಾಕ್ ಬಂದಿದೆ. ಬಾಕಿ ಟೈಮಲ್ಲಿ 3 to 4 ಲ್ಯಾಕ್ ಮಾತ್ರ ಬರೋದು. ಇಂದು ಅಮೌಂಟ್ ನಂದು ಬಿಸ್ನೆಸ್ ಬೇರೆ ಸರ್. ನಾನು ಟ್ರಾನ್ಸ್ಪೋರ್ಟರ್. ನನ್ನ ಪರ್ಸ್ನಲ್ ಅಮೌಂಟನ್ನು ಅಲ್ಲಿ ಹಾಕಿ ನಿರ್ವಹಣೆಯನ್ನು ಮಾಡ್ತಿದ್ದೇನೆ. ಯಾಕಂದರೆ ಈಗ ನಮ್ಮ ಸ್ಮಾರ್ಟ್ ಸಿಟಿ ಅವರು ಅಂತ ಹೇಳಿದರೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಗಿಡ ನಟ್ಟಿ ಕೊಟ್ಟಿದ್ದಾರೆ. ಗಿಡಕ್ಕೆ ನೀರು ಗೊಬ್ಬರ ಈಗ ನಾನು ಹಾಕ್ತಾ ಹೋಗಬೇಕು, ಅದಕ್ಕೆ ನಾನು ಖರ್ಚು ಮಾಡಲೇಬೇಕು. ಇನ್ನು 2 to 3 ಇಯರ್ಸ್ ಆಗುವಾಗ 100% ನನಗೆ ನಮ್ಮ ಇಲ್ಲಿ ಮಂಗಳೂರಿನ ಜಿಲ್ಲೆಯ ಮಕ್ಕಳು ಅದರ ಬೆನಿಫಿಟನ್ನು ತಗೊಂಡು ಅಲ್ಲಿ ಅದು ನಮಗೆ ಅಲ್ಲ, ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ, ಉದ್ರಾ ಕನ್ಸ್ಟ್ರಕ್ಷನ್ ಅವರು ಮಾಡಿದ್ದಾರೆ. ಅವರಿಗೆ ನಿರ್ವಹಣೆಗಂತ ಇಟ್ಟಿದ್ದರು. ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅವರಿಗೆ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಸಹ ಅದರ ಬಗ್ಗೆ ಮಾಹಿತಿ ಇಲ್ಲ. ಯಾವುದು ರೈಲಿಂಗ್ ಸಹ ಅದಕ್ಕೆ ನಾವು ಅದು ಈಗ ನೋಡಿ, ಅಲ್ಲಿ ನೀರಿನ ಫೆಸಿಲಿಟಿ ಇರಲಿಲ್ಲ. ನೀರಿನ ಫೆಸಿಲಿಟಿ ನಾವು ಮಾಡಿದೆವು. ಲಾಕರ್ ಫೆಸಿಲಿಟಿ ಇರಲಿಲ್ಲ, ನಾವು ಲಾಕರ್ ಫೆಸಿಲಿಟಿ ಮಾಡಿದೆವು. ಇಲ್ಲಿ ಈಗ ಸುರಕ್ಷತೆಯ ಫೆಸಿಲಿಟಿ ಅಲ್ಲಿ ಇರಲಿಲ್ಲ. ಸುರಕ್ಷತೆಯ ಫೆಸಿಲಿಟಿಯನ್ನು ನಾವು ಸ್ಮಾರ್ಟ್ ಸಿಟಿ ಮತ್ತು DYS ಗಮನಕ್ಕೆ ತಂದೆ ಅದನ್ನು ಮಾಡಿರುತ್ತೇವೆ. ನನ್ನ ಖರ್ಚಲ್ಲಿ ಮಾಡ್ತಿದ್ದೇನೆ ಸರ್. ಇಲ್ಲ, ಅವರು ಮಾಡಲಿಕ್ಕಿಲ್ಲ. ಯಾಕೆಂದರೆ ನನಗೆ ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂತ, ಖಾಲಿ ನಿರ್ವಹಣೆಗಲ್ಲ, ಅದು ತಪ್ಪು ಮಾಹಿತಿ ಇರ್ಬೋದು. ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್, ಅದರಲ್ಲಿ ಯಾವುದೇ ಒಂದು ಗೋಡೆಯಲ್ಲಿ ಪೇಂಟ್ ಹೋದರೆ ಕೂಡ
ಅದಕ್ಕೆ ಜವಾಬ್ದಾರ ನಾನೇ ಆಗಿರ್ತೇನೆ. ನನಗೆ ಯಾವ ರೀತಿಯಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಪೂಲು ಅದೇ ರೀತಿ 7 ವರ್ಷದ ನಂತರ ನಾನು ಕೊಡಲೇಬೇಕು. 3 ವರ್ಷದ ನಂತರ ಪೇಂಟ್ ಹೊಡಿಬೇಕು. ಕೆಲವೆಲ್ಲ ಕಂಡೀಷನ್ಸ್ ಉಂಟು. ಆ ಕಂಡೀಷನ್ ಪ್ರಕಾರವೇ ಅದು ನಡೆದು ಹೋಗ್ತುಂಟು. ಯಾವುದು ಕೊಡ್ತಾ ಇದ್ದೇವೆ, ನಾವು ಕೊಡ್ತಾ ಇದ್ದೇವೆ. ನಾವು ನಷ್ಟದಲ್ಲಿ ಹೋಗ್ತಿದ್ರು ಕೂಡ ಅವರಿಗೆ ಒಂದು ನಾವು ಕೊಡ್ತಿದ್ದದ್ದು ಯಾಕೆಂತ ಹೇಳಿದರೆ ಜನಪ್ರತಿನಿಧಿಗಳ ಒಂದು ಮಾತಿಗೆ ಬೆಲೆ ಕೊಟ್ಟು ಹಾಗೂ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಅವರಿಗೆ ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ಸರ್, ಫ್ರೀಯ ಉದ್ದೇಶವಲ್ಲ, ತರಬೇತುದಾರರಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಡಬೇಕನ್ನೋ ಮಾತ್ರ ಉದ್ದೇಶ. ಅಲ್ಲಿ 50 ಜನರದ್ದು ಒಂದು ತರಬೇತಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ 50 ಜನರನ್ನು ನಮಗೆ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದಕ್ಕೆ ಸಣ್ಣ ನಿಮಗೆ ಮಾಹಿತಿ ಕೊಡ್ತೇನೆ. ನೀವು ಮಂಗಳ ಕಾರ್ಪೊರೇಷನ್ ಪೂಲ್ನಲ್ಲಿ 3 ಕ್ಲಬ್ಸ್ ಉಂಟು. ಅಲ್ಲಿಯ ಮ್ಯಾನೇಜರ್ ರಮೇಶ್ ಅಂತ ಇದ್ದಾರೆ. ಅವ್ರ ಹತ್ರ ಹೋಗಿ 3 ಕ್ಲಬ್ಬಿನ ಕಚ್ಚಾಡ ಎಷ್ಟು ಆಗ್ತಾ ಉಂಟು ಅಂತ ಕೇಳಿದರೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಈ ಪೂಲ್ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಆ ನಿಟ್ಟಿನಿಂದ ಮತ್ತು ಕೆಲವು ತಾಂತ್ರಿಕ ಕಾರಣಗಳಿದೆ ಸರ್. ಯಾಕೆಂದರೆ ಹೇಳಿದೆ, ಈಗ ನೋಡಿ ನಮಗೆ ಖಾಲಿ ಅವರು ಪ್ರವೇಶ ಶುಲ್ಕ ಕೊಡ್ತಾರೆ, ಇಲ್ಲಾಂದರೆ ಫ್ರೀ ಆಗಿ ಬರ್ತಾರೆ. ಅವ್ರ ಕ್ಲಬ್ಬು ಬೇರೆ ಇರುತ್ತೆ, ಕೋಚಸ್ ಬೇರೆ ಇರ್ತಾರೆ. ಅಲ್ಲಿ ಬಂದು ಮುಂಚೆ ಆಗಿದೆ, ನಮಗೆ ಅನುಭವ ಆಗಿದೆ. ಅಲ್ಲಿ ಬಂದು ಸೆಕ್ಯೂರಿಟಿ ಹತ್ರ ಗಲಾಟೆ ಮಾಡೋದು, ಲೈಫ್ ಗಾರ್ಡ್ ಅಂತ ಗಲಾಟೆ ಮಾಡೋದು. ನಮಗೆ ಮಾತಾಡೋ ರೈಟ್ಸ್ ಇಲ್ಲ, ಯಾಕಂದರೆ ಅವರು ಅಧಿಕೃತವಾಗಿ ಬಂದಿರೋದು. ನಾನು ನೀವು ಇಲ್ಲ, ನೀವು ಹೋಗಿ ಹೀಗೆಲ್ಲ ಮಾಡಿ ತೊಂದರೆ ಆಗುತ್ತೆ, ನೀವು ನಾಳೆಯಿಂದ ಬರೋದು ಬೇಡ ಅಂತ ಹೇಳುವಾಗ ನನಗೆ ರೈಟ್ಸ್ ಇಲ್ಲ. ಹಾಗಾಗಿ ಅವರು ಅದರ ಬೆನಿಫಿಟ್ಸ್ ತಗೊಳ್ತಾರೆ. ಅವರು ಹೇಳಿದ್ದನ್ನು ನಾನು ಕೇಳಬೇಕು. ಸರ್ ಸಿಂಪಲ್ ನಂದು ಒಂದು ಬಟ್ ಅಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅದನ್ನು ಫೇಸ್ ಮಾಡಬೇಕು ನಾನೇ. ಸರ್ ಗೌರ್ಮೆಂಟ್ ಶಾಲೆ ಅಲ್ಲ, ಅಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಫ್ರೀಯಾಗಿ ಮಕ್ಕಳು ಹೋಗ್ತಾರೆ. ಶಾಲೆದು ಟೀಚರ್ ಗೌರ್ಮೆಂಟ್ ಅಪಾಯಿಂಟ್ ಮಾಡೋದಾ ಹೊರಗೇನವ್ರು ಅಪಾಯಿಂಟ್ ಮಾಡೋದಾ? ಈಗ ನನ್ನ ಮಕ್ಕಳಿಗೆ ಗೌರ್ಮೆಂಟಿಗೆ ಹೋಗ್ಬೇಕಾದ್ರೆ ನನಗೆ ಇನ್ನೂ ಸಹ ಒಳ್ಳೆ ಟ್ರೈನಿಂಗ್ ಬೇಕಿಲ್ಲ. ನಾನು ಸಪ್ರೇಟ್ ಟೀಚರನ್ನು ಕಳಿಸ್ಲಿಕ್ಕೆ ಆಗ್ತದಾ? ಶಾಲೆಗೆ ಟೀಚರ್ ಕಳಿಸ್ಲಿಕ್ಕೆ ಆಗ್ತದಾ? ಇಲ್ಲ, ನಾನು ಅಲ್ಲಿದ್ದ ಟೀಚರನ್ನು ಎಕ್ಸೆಪ್ಟ್ ಮಾಡಬೇಕಲ್ವ? ಮತ್ತೆ ಬೇಕಾದರೆ ಹೊರಗಡೆ ಹೋಗಿ ಟ್ಯೂಷನ್ ತಗೊಳ್ಬೋದು. ಸರಿ ಅಲ್ಲ ಸರ್ ಇನ್ನೊಂದು ನನ್ನದೊಂದು ಸಣ್ಣದು ಮಾಹಿತಿ. ಈಗ ಅವರು ಆ ಲೆವೆಲ್ ಪರ್ಫಾರ್ಮೆನ್ಸಿಗೆ ಬ್ಯಾಂಗ್ಳೂರು ಕಳಿಸಲಿಕ್ಕೆ ರೆಡಿ ಇದ್ದರೆ ಹೊರಗೆ ಕೋಚ್ ಇಲ್ಲ ಯಾವುದು ನಮ್ಮ ಹತ್ರ ಬಂದು ನಮ್ಮಲ್ಲಿ ಈಗ ಪ್ರವೇಶ ಶುಲ್ಕ ನ್ಯಾಷನಲ್ ಬೋದು ಇಂಟರ್ನ್ಯಾಷನಲ್ ಬೋದು ಮಕ್ಕಳಿಗೆ ಫ್ರೀ ಉಂಟು. ಮಕ್ಕಳಿಗೆ ನಾವು 2,500 ರೂಪಾಯಿ ತರಬೇತಿಗೆ ತಗೊಳ್ತಿದ್ದೇವೆ. ಅದರಲ್ಲಿ ಬೆಳಿಗ್ಗೆ 5:30 7:30 8 ಗಂಟೆ ತನಕ ಮಾಡ್ತಿದ್ದಾರೆ. ಪ್ಲಸ್ ಸಾಯಂಕಾಲ 4:30 8 ಗಂಟೆ ತನಕ ಅವರು ಕೋಚಿಂಗ್ ಅನ್ನು ಪಡೆಯುತ್ತಿದ್ದಾರೆ. ನಮ್ಮಲ್ಲಿ ಈಗ ಸುಮಾರು ಒಂದು 80 ಮಕ್ಕಳಿದ್ದಾರೆ ನಮ್ಮ ಅಲ್ಲಿ ಎಮ್ಮೆಕೆರೆಯಲ್ಲಿ ಮಾಡ್ತಿರೋ. ಇಲ್ಲ, ನನ್ನ ವಿವಾನ್ ಎಕ್ಕಾ ಸೆಂಟರಲ್ಲಿ ಮಿನಿಮಮ್ ಒಂದು 200 ಮಕ್ಕಳಿದ್ದಾರೆ. ಅದರಲ್ಲಿ 110 ತನಕ ಮಂಗಳೂರು ನಮ್ಮ LSS ಕಾಲೇಜಿನ ಸ್ವಿಮ್ಮಿಂಗ್ ಪೂಲಲ್ಲಿ ಅವರು ತರಬೇತಿಯನ್ನು ಪಡ್ತಿದ್ದಾರೆ. ಇನ್ನು ಸದ್ಯಕ್ಕೆ ಅವರು ಆ ಲೆವೆಲ್ಗೆ ಓದುವಾಗ ಆ ಮಕ್ಕಳನ್ನೆಲ್ಲ ನಾವು ಆ ಕಡೆಗೆ ಶಿಫ್ಟ್ ಮಾಡ್ತೇವೆ. ಈಗ 80 ತನಕ ಎಮ್ಮೆಕೆರೆ ಪೂಲಲ್ಲಿ ಎಲ್ಲರೂ ಅಲ್ಲಿ ತರಬೇತಿ ಪಡೆಯುತ್ತಿರುವಂಥ. ಈಗ ನೋಡಿ, ಬೇರೆ ಕ್ಲಬ್ನವರು ಬ್ಯಾಂಗ್ಳೂರಿಗೆ ಅವರ ಮಕ್ಕಳನ್ನು ತರಬೇತಿಗೆ ಕಡಲಿಕ್ಕೆ ರೆಡಿ ಇದ್ದಾರಂತೆ. ಹಾಗಾದರೆ ಅಂಥ ತರಬೇತಿ ನಮ್ಮಲ್ಲಿ ಸಿಕ್ಕಿದರೆ ಇಲ್ಲಿ ಕಳಿಸ್ಬೋದಲ್ಲ, ಯಾಕೆ ಅವರು ಈಗೋ ಹಠವನ್ನು ಮಾಡ್ತಿದ್ದಾರೆ? ಟೀಚರ್ ಬೇಕು. ಈಗ ನೋಡಿ, ಒಂದು ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಇದು ಗೌರ್ಮೆಂಟ್ ಪೂಲ್ ಆಗಿರ್ಬೋದು, ಆದರೆ ನಮಗೆ ಈಗ ಆಪರೇಟಿಂಗ್ ಮೇಂಟೆನೆನ್ಸ್ ನಮಗೆ ಕೊಟ್ಟ ನಂತರ ಎಲ್ಲ ಅದಕ್ಕೆ ಇದು ಲಾಸ್ ಪ್ರಾಫಿಟ್ಸ್ ಆಗಲಿ ಯಾವುದೇ ಒಂದು ಅಡಚಣೆಗಳಿದ್ದರೆ ಅದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ನಾವಾಗಿರ್ತೇವೆ. ಇಷ್ಟು ದೊಡ್ಡ ಬುಕ್ಕಲ್ಲಿ ಯಾವುದೇ ಎಲ್ಲ ಇದಕ್ಕೆ ಸೈನ್ ಹಾಕಿರ್ತೇವೆ. ಅದೇ ರೀತಿ ಈಗ ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ಗೌರ್ಮೆಂಟ್ ಪೂಲ್ ಉಂಟು, ಗೌರ್ಮೆಂಟ್ ಸ್ಕೂಲ್ ಉಂಟು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲ ಫೆಸಿಲಿಟಿ ಇರ್ಬೋದು. ಆ ಎಲ್ಲ ಫೆಸಿಲಿಟಿ ಇದ್ದರೆ ನಾವು ಅಲ್ಲಿ ಹೋಗಿ ಮೆಡಿಸಿನ್ ತಗೊಳ್ಬೋದು, ಅಡ್ಮಿಟ್ ಆಗ್ಬೋದು, ಅಲ್ಲಿಯ ಫೆಸಿಲಿಟಿಯನ್ನು ನಾವು ತಗೊಳ್ಬೋದು. ಆದರೆ ನನ್ನದೇ ಒಂದು ಏರೋಡೈನಮಿಕ್ ಮತ್ತು ಶಾಮ್ ಇನ್ಸ್ಟಿಟ್ಯೂಟ್ ಅಂತ ಕೆಲವೆಲ್ಲ ಇದೆ. ಅವರು ಕೂಡ ಇಲ್ಲಿ ಬಂದು